ವೆಲ್ಕಮ್ ಟು ಭೂಮಿ ವಾಟರ್ ಸೊಲ್ಯೂಷನ್. ನಾವು ಇವತ್ತು ಟೋಡಿ ಆನ್ ಡಿಮಾಂಡ್ TDS ಇಂಡಿಕೇಶನ್ ಮೆಷಿನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ RO+UV ವಿದ್ದು ಆಲ್ಕಲೈನೇಟರ್ ವಾಟ್ರ್ ಅಂದರೆ ಲೈವ್ ಆಲ್ಕಲೈನ್ ವಾಟ್ರ್ ತೊಗೋಬೋದು, ಆ ಥರ ಆಪ್ಷನ್ ಇರೋಂಥ ಮೆಷಿನು. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ನಿಮ್ಗೆ ಈಗ ತೋರಿಸ್ತೀನಿ ಮುಂದಿನ ಇದರಲ್ಲಿ. ನೋಡಿ, ಈ ಥರ ಬರುತ್ತೆ ಮೆಷಿನು. ಇದು ಟೋಡಿ ಆಲ್ಕಲೈನೇಟ್ರ್ ಅಂತ ಬಂದಿರುತ್ತೆ ಮೆಷಿನ್. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಆಟೋ TDS ಅಡ್ಜಸ್ಟ್ಮೆಂಟ್ ಇರುತ್ತೆ ಇದರಲ್ಲಿ. ಪ್ಲಸ್ ಇದು ಆಲ್ಕಲೈನ್ ವಾಟ್ರು, ಆಮೇಲೆ ಇದು ನಾರ್ಮಲ್ RO ವಾಟ್ರ್, ಪ್ಯೂರಿಫೈರ್ ವಾಟ್ರ್ ತೊಗೋಬೋದು. ನಾವು ಒಂದೇ ಟ್ಯಾಪ್ ಇರುತ್ತೆ, ಎರಡು ಆಪ್ಷನ್ ಕೊಟ್ಟಿರ್ತೇನೆ. ಆಲ್ಕಲೈನ್ ವಾಟ್ರ್ ಬೇಕಂದ್ರೆ ಲೈವ್ ಆಲ್ಕಲೈನ್ ವಾಟ್ರ್ ಬರುತ್ತೆ. ಪ್ಯೂರಿಫೈರ್ ಅಂದರೆ ಬರೀ RO ಪ್ಯೂರಿಫೈರ್ ಅಂದರೆ ಇದರಲ್ಲಿ ಬರುತ್ತೆ. ಪ್ಲಸ್ ಇದರಲ್ಲಿ ಏನಂದರೆ ನಿಮ್ಗೆ ಏನು TDS ಬೇಕು, ಎಷ್ಟು ಫಿಲ್ಟ್ರೇಷನ್ ಆಗಿರೋದು ವಾಟ್ರ್ ಬೇಕು ಅಷ್ಟು TDSನ ನೀವು ಇದರಲ್ಲಿ ಸೆಟ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇರುತ್ತೆ. ಪ್ಲಸ್ ಇದರಲ್ಲಿ ಸರ್ವಿಸ್ ಅವರ್ ತೋರಿಸುತ್ತೆ. ಆ್ಯಕ್ಚುಲಿ ಇವರು ಕಂಪ್ನಿಯಿಂದ 200 ಸರ್ವಿಸ್ ಅವರ್ ಕೊಟ್ಟಿರ್ತಾರೆ, ಅಂದರೆ 200 ಗಂಟೆ ರನ್ ಮಾಡ್ಕೊಳ್ಳೋ ಥರ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಯೂಸ್ ಮಾಡ್ತಾ ಇದ್ದಂಗೆ ಎಷ್ಟು ಅವರ್ ಯೂಸ್ ಮಾಡಿದರೆ ಅಷ್ಟು ಅವರ್ ಮೈನಸ್ ಆಗ್ತಾ ಬರುತ್ತೆ, ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಪ್ಲಸ್ ಇದ್ರ ಜೊತೆ ಕಿಟ್ ಕೊಟ್ಟಿರ್ತಾನೆ, ಒಂದು ಫ್ರೀ ಫಿಲ್ಟ್ರ್ ಬೋಲ್ ಕೊಟ್ಟಿರ್ತಾನೆ ಇದರಲ್ಲಿ. ಆಮೇಲೆ ಅದಕ್ಕೆ ಬೇಕಾಗಿರೋದು ಫ್ರೀ ಫಿಲ್ಟ್ರು, ಒಳಗಡೆ ಸೆಡಿಮೆಂಟ್ ಫಿಲ್ಟ್ರದ್ದು ಒಂದು ಕ್ಯಾಟ್ರೇಜ್ ಕೊಟ್ಟಿರ್ತಾನೆ. ಪ್ಲಸ್ಸು ಕಾರ್ಬನ್ನು. ಇದರಲ್ಲಿ ಹೆಂಗಂದರೆ ಬೇರೆ ಫಿಲ್ಟ್ರ್ ಥರ ಕಾರ್ಬನ್ ಫಿಲ್ಟ್ರ್ಗಳನ್ನ ಬಿಸಾಕ್ಬಿಟ್ಟು ಹೊಸ ಕಾರ್ಟ್ರೇಜ್ ಹಾಕೋಂಗಿಲ್ಲ. ಇವ್ರು ಏನಂದರೆ ಇದ್ರ ಜೊತೆ ಕಾರ್ಬನ್ ಕೊಟ್ಟಿರ್ತಾನೆ. ಅದರ ಟೈಮ್ ಎಕ್ಸ್ಪೈರ್ ಆಗಿದ ತಕ್ಷಣ ಆ ಕಾರ್ಬನ್ ತೆಗೆದು ಈ ಕಾರ್ಬನ್ನ ಅದಕ್ಕೆ ಟಾಪ್ ಅಪ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇರುತ್ತೆ. ಆಮೇಲೆ ಇದರಲ್ಲಿ ಇನ್ಸ್ಟಾಲೇಷನ್ದು ವೈರಿಂಗು, ಟ್ಯಾಪು, ಕನೆಕ್ಟ್ರು ಎಲ್ಲ ಕೊಟ್ಟಿರ್ತಾನೆ ಇವನು. ಇದು ಇವ್ರದ್ದು ಬೋಲು. ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಫ್ರೀ ಫಿಲ್ಟ್ರ್ ಬೋಲು. ಬೇರೆ ಎಲ್ಲ ನಿಮಗೆ ಬಿಚ್ಚಿಕ್ ಫಿಲ್ಟ್ರ್ಗಳನ್ನ ನೋಡ್ಕೋಬೇಕಾಗುತ್ತೆ, ಆದರೆ ಇದರಲ್ಲಿ ಆ ಥರ ಆಪ್ಷನ್ ಅಲ್ಲ. ಡೈರೆಕ್ಟಾಗಿ ಏನು ಫಿಲ್ಟ್ರ್ ಬ್ಲಾಕ್ ಆಗಿದೆಯಾ ಚೆನ್ನಾಗಿದೆಯಾ ಅಂತ ನೋಡ್ಕೋಬೋದು. ಅದು ಯಾವ ಥರದ್ದು ತೋರಿಸ್ತೀನಿ. ಈ ಥರ ಬರುತ್ತೆ ಇದು ಬೋಲು. ಇದರಲ್ಲಿ ಯಾವ ಥರ ಅಂದರೆ ಇದರಲ್ಲಿ ಕ್ಯಾಪನ್ನ ಈ ಥರ ರಿಮೂವ್ ಮಾಡಿಕೊಂಡ್ರೆ ನೀವು ಬಾಕ್ಸ್ ಓಪನ್ ಮಾಡಿದ್ರೆ ಈ ಥರ ಇದೆ ಮೆಷಿನು. ಟೋಡಿ ಆಲ್ಕಲೈನೇಟ್ರು ಅಂತ. ಇದರಲ್ಲಿ ಸರ್ವಿಸ್ ಅವರ್ಸ್ ತೋರಿಸುತ್ತೆ ನೋಡಿ, 200 ಅವರ್ಸ್ ಅಂತ ಬಂದಿದೆ ಇದರಲ್ಲಿ. ಅಂದರೆ 200 ಗಂಟೆ ರನ್ ಆಗೋ ತನಕ ಇದು ಸರ್ವಿಸ್ ಅವರ್ ಕೊಟ್ಟಿರ್ತಾನೆ. ಆಮೇಲೆ ಒಂದು ಸಲ ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ, ಆ ಥರ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ TDS ಎಷ್ಟು ಫಿಲ್ಟ್ರೇಷನ್ ಆಗ್ತಾಯಿದೆ ಅಂತ ತೋರಿಸುತ್ತೆ. ಪ್ಲಸ್ ಏನಕ್ಕಂದ್ರೆ ನಿಮಗೆ TDS ನೀವು ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಮಾಡ್ಕೋಬೋದು. ಅಂದರೆ ಆನ್ ಡಿಮಾಂಡ್ TDS ಅಂತ ಆಪ್ಷನ್ ಇರುತ್ತೆ ಇದರಲ್ಲಿ. ಕೆಲವರಿಗೆ ಇರುತ್ತೆ, ನಮ್ಗೆ ಇಷ್ಟು ಫಿಲ್ಟ್ರೇಷನ್ ಆಗಿರೋದು ನೀರು ಬೇಕು, 50 ಆಗಿರಬೇಕು TDS, 60 ಇರಬೇಕು, ಕೆಲವರು 100 TDS ಬೇಕು ಅಂತಾರೆ. ಅದು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದರಲ್ಲೇ ನಿಮ್ಗೆ ಎಷ್ಟು ಫಿಲ್ಟ್ರೇಷನ್ ಬೇಕೋ ಅಷ್ಟು TDSನ ನೀವು ಇದರಲ್ಲಿ ಸೆಟ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ ಇರುತ್ತೆ. ಇದರಲ್ಲಿ RO ಬರುತ್ತೆ, UF ಬರುತ್ತೆ, ಪ್ಲಸ್ಸು ಆಟೋ ಫ್ಲಶಿಂಗು ಆಪ್ಷನ್ ಇರುತ್ತೆ ಇದರಲ್ಲಿ ಆಲ್ಕಲೈನ್ ಮತ್ತು ಪ್ಯೂರಿಫೈರ್ ಅಂತ. ಇದು RO ವಾಟ್ರದ್ದು ಟ್ಯಾಪು, ಒಂದೇ ಟ್ಯಾಪ್ ಕೊಟ್ಟಿದ್ದಾನೆ. ಈ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ RO ವಾಟ್ರ್ ಬರುತ್ತೆ ಇದರಲ್ಲಿ. ಈ ಬಟನ್ ಪ್ರೆಸ್ ಮಾಡಿದರೆ ಆಲ್ಕಲೈನ್ ಅಂದರೆ ಲೈವ್ ಆಲ್ಕಲೈನ್ ವಾಟ್ರು. ಕೆಲವರು ಏನು ಹೇಳ್ತಾರೆ ಅಂದರೆ ಆಲ್ಕಲೈನ್ ವಾಟ್ರನ್ನ ಸ್ಟೋರೇಜ್ ಮಾಡ್ಕೊಂಡು ಕುಡಿಬಾರ್ದು ಅಂತ. ಅದಕ್ಕೆ ಇದರಲ್ಲಿ ಏನಂದರೆ ಲೈವ್ ಆಲ್ಕಲೈನ್. ನಿಮ್ಗೆ ಬೇಕಂದರೆ ಬಟನ್ ಪ್ರೆಸ್ ಮಾಡಿದಾಗ ಆಲ್ಕಲೈನ್ ವಾಟ್ರ್ ಮಾತ್ರ ಬರುತ್ತೆ. ಆ ಥರ RO ವಾಟ್ರು ಆಲ್ಕಲೈನ್ ಮುಖಾಂತರ ಪಾಸಾಗಿ ಆಲ್ಕಲೈನ್ ಆ್ಯಡ್ ಆಗಿ ನಿಮಗೆ ಬರುತ್ತೆ, ಆ ಥರ ಆಪ್ಷನ್ ಇದೆ. ಇದ್ರ ಜೊತೆ ಒಂದು ಕಿಟ್ ಕೊಟ್ಟಿರ್ತಾನೆ. ಈ ಕಿಟ್ಟಲ್ಲಿ ನಿಮಗೆ ಒಂದು ಫ್ರೀ ಫಿಲ್ಟ್ರ್ ಬೋಲ್ ಇರುತ್ತೆ 10 ಇಂಚಸ್ ಅದು. ಅದ್ರ ಜೊತೆ ಸ್ಪನ್ ಫಿಲ್ಟರ್ ಕೊಟ್ಟಿರ್ತಾನೆ ಅದರೊಳಗೆ ಲೋಡ್ ಮಾಡೋದು. ಆಮೇಲೆ ಪೈಪದು ಫಿಟ್ಟಿಂಗ್ಸ್ ಎಕ್ಸಸರೀಸ್ ಇರುತ್ತೆ. ಇದೊಂದು ಸೆಡಿಮೆಂಟ್ ಫಿಲ್ಟ್ರ್ ಅಂತ ಒಳಗಡೆ ನಾವು ಹಾಕ್ತೀವಿ, ಅದರದ್ದು ಕಟ್ರೇಜ್. ಈಗ ಬೇರೆ ಮೆಷಿನ್ಗಳಲ್ಲಿ ಹೆಂಗಂದರೆ ಸೆಡಿಮೆಂಟ್ ಫಿಲ್ಟರ್ ಅಂದಾಗ ಟೋಟಲ್ ಸೆಟ್ಟನ್ನೇ ಚೇಂಜ್ ಮಾಡಬೇಕಾಗತ್ತೆ, ಆದರೆ ಇದರಲ್ಲಿ ಆ ಥರ ಏನು ಆಪ್ಷನ್ ಇಲ್ಲ. ಒಳಗಡೆ ಕ್ಯಾಂಡಲ್ ಚೇಂಜ್ ಮಾಡ್ಕೊಳ್ಳೋದು. ಪ್ಲಸ್ ಕಾರ್ಬನ್ ಫಿಲ್ಟ್ರು. ಬೇರೆ ಇದರಲ್ಲೆಲ್ಲ ನೀವೀಗ ಕಾರ್ಬನ್ ಫಿಲ್ಟ್ರ್ ಚೇಂಜ್ ಮಾಡಬೇಕಂದ್ರೂ ಹಾಗೇನೆ ಕಾರ್ಬನ್ ಸೆಟ್ಟೇ ಚೇಂಜ್ ಮಾಡಬೇಕು ಫಿಲ್ಟ್ರ್. ಇದರಲ್ಲಿ ಆ ಥರ ಅಲ್ಲ, ಕಾರ್ಬನ್ ಮಾತ್ರ ಚೇಂಜ್ ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇರುತ್ತೆ ಇದರಲ್ಲಿ. ಒಳಗಡೆ ಈ ಥರ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಇದು ಬಂದುಬಿಟ್ಟು ನಿಮಗೆ ಸೆಡಿಮೆಂಟ್ ಫಿಲ್ಟ್ರ್ ನಾನು ತೋರಿಸಿದ್ನಲ್ಲ ಕ್ಯಾಂಡ್ಲು, ಇದು ಕಾರ್ಬನ್ ಫಿಲ್ಟ್ರು. ಇಲ್ಲಿ ಈ ಥರ ಬರುತ್ತೆ, ಆ್ಯಕ್ಟಿವೇಟ್ ಕಾರ್ಬನ್ ಫಿಲ್ಟ್ರ್ ಅಂತ ಬರುತ್ತೆ. ಇದು ಮೆಮ್ರೀನು, ಮೇನ್ ರಿವರ್ಸ್ ಆಸ್ಮಾಸಿಸ್ ಸಿಸ್ಟಮ್ ಅಂತೀವಲ್ಲ, ಮೆಮ್ರೀನ್ ಅಂದರೆ ಇದೇ ಬರುತ್ತೆ. ಇದು UF ಫಿಲ್ಟ್ರೇಷನ್ ಬರುತ್ತೆ, ಇದು ಆಲ್ಕಲೈನ್ ಫಿಲ್ಟ್ರ್ ಬರುತ್ತೆ ಇಲ್ಲಿ. ಇದು ಆಲ್ಕಲೈನ್ ಫಿಲ್ಟ್ರು, ಇದು UF ಫಿಲ್ಟ್ರೇಷನ್ ಆಪ್ಷನ್ ಇರುತ್ತೆ. ಇದ್ರೊಳಗಡೆ ಮೋಟ್ರ್ ಬರುತ್ತೆ. ಇಲ್ಲೊಂದು ಮೋಟ್ರ್ ಐತೆ, ಇಲ್ಲೊಂದು ಡಬಲ್ ಹೆಡ್ ಪಂಪು ಬರುತ್ತೆ ಇದರಲ್ಲಿ ಎರಡೂ. ಒಂದು ಏನಂದರೆ ವಾಟರ್ ಪ್ಯೂರಿಫಿಕೇಷನ್ ಮಾಡೋಕ್ಕೆ, ಇನ್ನೊಂದು ಪ್ಯೂರಿಫಿಕೇಷನ್ ಆದ ಟ್ಯಾಂಕಲ್ಲಿ ಬಿದ್ದರೆ ನೀರನ್ನ UF ಫಿಲ್ಟ್ರಿಕೇಷನ್ ಮುಖಾಂತರ ಮತ್ತೆ ರೀಸರ್ಕ್ಯುಲೇಷನ್ ಮಾಡುತ್ತೆ, ಆ ಥರ ಆಪ್ಷನ್ ಇರುತ್ತೆ. ಇದರಲ್ಲಿ ಇನ್ನೊಂದು ಸಣ್ಣದು ಪಂಪು ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಆಲ್ಕಲೈನ್ ವಾಟ್ರಿಗೆ, ಲೈವ್ ಆಲ್ಕಲೈನ್ ಅಂದರೆ ಟ್ಯಾಂಕಲ್ಲಿ ಸ್ಟೋರ್ ಆಗಿರೋ ವಾಟ್ರನ್ನ ಈ ಫಿಲ್ಟ್ರ್ ಮುಖಾಂತರ ಆಲ್ಕಲೈನ್ ಮುಖಾಂತರ ಪಾಸ್ ಮಾಡಿಬಿಟ್ಟು ನಿಮಗೆ ಔಟ್ಸೈಡ್ ಕೊಡುತ್ತೆ. ಅಂದರೆ pH ಆಲ್ಕಲೈನ್ ವಾಟ್ರನ್ನ ಪ್ರೊಡ್ಯೂಸ್ ಮಾಡಿಕೊಡೋಕ್ಕೆ ಆಪ್ಷನ್ ಇರುತ್ತೆ ಇದು. ಆಮೇಲೆ ಇದರಲ್ಲಿ ನೋಡಿ, ಇದರಲ್ಲಿ 3 ಇದು ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೇನೆ. ಇದು ಒಂದ್ಬಿಟ್ಟು ಇನ್ಪುಟ್ ವಾಟ್ರ್ ಅಂದರೆ ಹೊರಗಡೆಯಿಂದ ವಾಟ್ರ್ ಇನ್ಪುಟ್ ಮಾಡೋಕ್ಕೆ ಇನ್ಲೆಟ್ ವಾಟ್ರ್ ಕನೆಕ್ಷನ್ ಇದು. ಇದು ಬಂದುಬಿಟ್ಟು ವೇಸ್ಟ್ ವಾಟ್ರ್ ಹೋಗುತ್ತೆ, ಪ್ಯೂರಿಫಿಕೇಷನ್ ಆದಾಗ ವೇಸ್ಟ್ ಹೋಗೋದಕ್ಕೆ ಇದನ್ನು ಆಪ್ಷನ್ ಕೊಟ್ಟಿದ್ದೇನೆ. ಇನ್ನೊಂದು ಇದೇನು ಕೊಟ್ಟಿದ್ದೇನೆ ಅಂದರೆ ನೀವು ಇದರಲ್ಲೊಂದು ವೈರ್ ಕನೆಕ್ಷನ್ ಇದೆ ನೋಡಿ, ಈ ವೈರ್ನ ಕನೆಕ್ಷನ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಅಂಡರ್ ಸಿಂಕ್ ಮಾಡಲ್ನ ಮಾಡ್ಕೋಬೋದು ಈ ಮೆಷಿನ್ನ.
ಅಂಡರ್ ಸಿಂಕ್ ಕೆಲವು ಸಿಸ್ಟಮ್ ಹಾಕೋತಾರೆ, ಅದಕ್ಕೆ ಸಪ್ರೇಟ್ ಸಿಸ್ಟಮ್ ಬೇಕಾಗಿಲ್ಲ. ಇದನ್ನೇ ಅಂಡರ್ ಸಿಂಕ್ ಮಾಡಲಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಕೊಟ್ಟಿದೆ, ಅದಕ್ಕೋಸ್ಕರ ಕೊಟ್ಟಿದ್ದಾನೆ. ಪ್ಲಸ್ ಇನ್ನೊಂದೇನೆಂದರೆ ಇದೇನಂದು ಯಾವ ಥರ ಇರುತ್ತೆ ಅಂದರೆ, ಅಕಸ್ಮಾತ್ ನಿಮ್ಮದು ಟ್ಯಾಂಕಲ್ಲಿ ನೀರಿದೆ, ಕರೆಂಟ್ ಹೋಗಿದೆ, ಈಗ ಅಲ್ಲಿ ಟ್ಯಾಪ್ ಬಟನ್ ವರ್ಕ್ ಆಗಲ್ಲ ಅಂದಾಗ ಇಲ್ಲಿ ಒಂದು ಪೈಪ್ ಹಾಕ್ಕೊಂಡು ನಾರ್ಮಲ್ ಅದು ಮ್ಯಾನುವಲ್ ಮಾಡೋದು ವಾಲ್ ಹಾಕ್ಕೊಂಡ್ರೆ ನೀವು ಕರೆಂಟ್ ಇಲ್ಲದ ಟೈಮಲ್ಲೂ ವಾಟರ್ ತೊಗೋಬೋದು. ಆ ಥರ ಆಪ್ಷನ್ ಇರುತ್ತೆ ಇದರಲ್ಲಿ. ಈ ಥರ ಇದ್ರ ಒಳಗಡೆ ನೋಡಿ ಯಾವ ಥರ ಬರುತ್ತೆ ಅಂತ. ಇದರಲ್ಲಿ ನೋಡಿ, ಇದು ಫ್ಲೋಟು ಕಟ್ಔಟ್ ಆಗೋಕ್ಕೋಸ್ಕರ ನೀರು ತುಂಬಿದಾಗ ಆಟೋಮೆಟಿಕ್ ಆಫ್ ಆಗುತ್ತೆ ಮಿಷಿನು. ಇದು ಈ ಥರ ಹೋದಾಗ ಮಿಷಿನ್ ರನ್ನಿಂಗಲ್ಲಿ ಇರುತ್ತೆ, ಈ ಥರ ಎತ್ಕೊಂಡಾಗ ಇದು ಆಟೋಮೆಟಿಕ್ ಮಿಷಿನ್ ಆಫ್ ಆಗುತ್ತೆ. ಇದರಲ್ಲಿ ಒಂದು ಆಲ್ಕಲೈನ್ ಇದ್ರದ್ದು ರೀಸರ್ಕ್ಯುಲೇಷನ್ ವಾಟ್ರ್ ಅಂದರೆ ಈ ಟ್ಯಾಂಕಲ್ಲಿ ಬಿದ್ದಿರೋದು ನೋಡಿ, ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಇಲ್ಲೊಂದು ಕೊಟ್ಟಿದ್ದಾನೆ, ಪ್ಲಸ್ ಇಲ್ಲೊಂದು ಕೊಟ್ಟಿದ್ದಾನೆ. ಇದೇನಾಗುತ್ತೆ ಅಂದರೆ ಟ್ಯಾಂಕಲ್ಲಿ ಬಿದ್ದಿರೋ ವಾಟ್ರನ್ನ ತಗೊಂಡು UF ಮುಖಾಂತರ ರೀಸರ್ಕ್ಯುಲೇಷನ್ ಮಾಡುತ್ತೆ. ಯಾಕಂದರೆ ನೀವು ಇದರಲ್ಲಿ TDS ಅಡ್ಜಸ್ಟ್ಮೆಂಟ್ ಮಾಡಿದಾಗ ವಾಟ್ರ್ ಚೆನ್ನಾಗಿ ಸರ್ಕ್ಯುಲೇಷನ್ ಆಗಿ ಮಿಕ್ಸಪ್ ಆದಾಗನೇ ನಿಮಗೆ ಕರೆಕ್ಟಾಗಿ TDS ಬರೋದು. ಅದಕ್ಕೋಸ್ಕರ ಆ ಥರ ಆಪ್ಷನ್ ಕೊಟ್ಟಿದ್ದಾನೆ. ಇನ್ನೊಂದು ಆಲ್ಕಲೈನ್ ವಾಟ್ರಿಗೆ ಇಲ್ಲಿಂದ ಡೈರೆಕ್ಟ್ ಮೋಟ್ರ್ ಇರುತ್ತೆ ಕೆಳಗಡೆ, ನೀವು ಆನ್ ಮಾಡಿದಾಗ ಈ ವಾಟ್ರನ್ನ ತಗೊಂಡು ಆಲ್ಕಲೈನ್ ಫಿಲ್ಟರ್ ಮುಖಾಂತರ ಪಾಸ್ ಮಾಡಿಬಿಟ್ಟು ನಿಮಗೆ ಔಟ್ಸೈಡ್ ಕೊಡುತ್ತೆ. ಅದಕ್ಕೋಸ್ಕರ ಕೊಟ್ಟಿದ್ದಾನೆ. ಇದು ನಿಮಗೆ TDS ಸೆನ್ಸರ್ ಇಲ್ಲಿ ಕೊಟ್ಟಿರೋದು, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇದು TDS ಸೆನ್ಸರ್ ಇದು. ಆ ಥರ ಕೊಟ್ಟಿದ್ದಾನೆ. ಆಮೇಲೆ ಇನ್ನೊಂದೇನೆಂದರೆ, ಇದು ಮೆಷಿನ್ ನಿಮಗೆ ಫ್ರಂಟ್ ಸೈಡಲ್ಲಿರೋ ಟ್ಯಾಪ್ ಆನ್ ಆಗಬೇಕಂದ್ರೆ ನಿಮಗೆ ಈ ಲೆವೆಲಿಗೆ ಇದರಲ್ಲಿ ಫ್ಲೋಟ್ ಥರ ಕೊಟ್ಟಿದ್ದಾನೆ. ಇಲ್ಲಿ ಇದೂ ಹಂಗೇ ಫ್ಲೋಟೇನೆ, ಇದು 2 ಕಡೆ ಕೊಟ್ಟಿದ್ದಾನೆ. ಈ ಲೆವೆಲಿಗೆ ನೀರು ತುಂಬಿಕೊಂಡು ಈ ಫ್ಲೋಟ್ ಆನ್ ಆದರೆ ಮಾತ್ರ ನಿಮಗೆ ಇದು ಒಳಗೆ ಎದುರುಗಡೆ ಬಟನ್ ಆನ್ ಆಗುತ್ತೆ. ಆಲ್ಕಲೈನದಾಗಲಿ ನಾರ್ಮಲ್ ವಾಟರ್ ಪ್ಯೂರಿಫೈಯರ್ದು 2 ಕೊಟ್ಟಿದ್ದಾನೆ ಫ್ಲೋಟು ಲೆಫ್ಟ್ ರೈಟಲ್ಲಿ. ಆ ಲೆವೆಲಿಗೆ ನೀರು ಬಂದಾಗಲೇ ನಿಮಗೆ ಸಿಸ್ಟಮ್ ಆನ್ ಆಗುತ್ತೆ. ಆ ಥರ ಆಪ್ಷನ್ ಕೊಟ್ಟಿದ್ದಾನೆ ಇವನು ಇದರಲ್ಲಿ ಯಾವ ಥರ ಅಂದರೆ ನೋಡಿ, ಇದರೊಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದಾನೆ, ಲೋ ಪ್ರೆಷರ್ ಸ್ವಿಚ್ ಅಂತ. ಇದು ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ, ನೀವು ಈಗ ಮನೆಯಲ್ಲಿ ಎಲ್ಲ ಹೊರಗಡೆ ಹೋಗಿರ್ತೀರ, ಟೋಟಲ್ ಮೆಷಿನ್ ಆನಲ್ಲಿ ಬಿಟ್ಟು ಹೋಗಿರ್ತೀರ, ನಿಮ್ಮದು ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಖಾಲಿ ಆಯಿತು ಅಂದರೆ ಮೆಷಿನು ಡ್ರೈ ಓಡಲ್ಲ. ಕೆಲವು ಮೆಷಿನ್ ಅಂದರೆ ನಿಮ್ಮ ಟ್ಯಾಂಕಲ್ಲಿ ನೀರಿಲ್ಲ ಅಂದರೆ ಸುಮ್ಮನೆ ಓಡ್ತಾನೆ ಇರುತ್ತೆ, ಆಮೇಲೆ ಮೋಟ್ರ್ಗಳು ಅದು ಇದು ಕಂಪ್ಲೇಂಟ್ ಬರೋದೆಲ್ಲ ಆಗುತ್ತೆ. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಲೋ ಪ್ರೆಷರ್ ಸ್ವಿಚ್ ಆಪ್ಷನ್ ಕೊಟ್ಟಿದ್ದಾನೆ. ಅಂದರೆ ನಿಮ್ಮ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಕರೆಕ್ಟಾಗಿ ಬರ್ತಾ ಇದ್ದರೆ ಮಾತ್ರ ಇದು ರನ್ ಆಗುತ್ತೆ, ಇಲ್ಲಾಂದರೆ ಮೆಷಿನ್ ರನ್ ಆಗೋಲ್ಲ. ಇದಾದ್ರೂ ರನ್ ಆಗುತ್ತೆ, ಇಲ್ಲಾಂದರೆ ನೀವು ಎಕ್ಸ್ಟ್ರಾ ಅಡಿಷನಲ್ ಫ್ರೀ ಫಿಲ್ಟರ್ ಬೋಲ್ ಹೊರಗಡೆ ಹಾಕೊಂಡಿರ್ತೀರಲ್ವ, ಆ ಫಿಲ್ಟರ್ ಏನಾದರೂ ಬ್ಲಾಕ್ ಆಗಿ ಡಸ್ಟ್ ಎಲ್ಲ ಬಂದು ಬ್ಲಾಕ್ ಆಗಿ ಒಳಗಡೆ ನೀರು ಬರ್ತಾ ಇಲ್ಲ ಅಂದ್ರೂ ಇದು ಮೆಷಿನ್ ಆನ್ ಆಗೋಲ್ಲ, ಆಫ್ ಆಗಿಬಿಡುತ್ತೆ. ಲೋ ಪ್ರೆಷರ್ ಅಂತ ಟ್ರಿಪ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಲೋ ಪ್ರೆಷರ್ ಸ್ವಿಚ್ ಕನೆಕ್ಷನ್ ಕೊಟ್ಟಿದ್ದಾನೆ. ಇದು ಇನ್ಲೆಟ್ ಕನೆಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಇದನ್ನು ಇವಾಗ ನೋಡಿ ಆನ್ ಮಾಡೋಣ. ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡಿ, ನೀರು ಆನ್ ಮಾಡಿದಾಗ ಮಾತ್ರ ಆನ್ ಆಗುತ್ತೆ ನೋಡಿ. ಇವಾಗ ನೀರು ಆನ್ ಮಾಡಿದೆ, ಇವಾಗ ಮಿಷಿನ್ ರನ್ ಆಗಿದೆ. ಇವಾಗ ನಾನಿಲ್ಲಿ TDS ಸೆಟ್ ಮಾಡ್ತೀನಿ ನೋಡಿ, ಸೆಟ್ ಅಂತ ಬಂತಲ್ವ. ಇವಾಗ ಲೀಟರ್ ಅಂತ ಈ ಥರ ಬರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿ ಹಿಡ್ಕೊಂಡ್ರು ಬಟನ್ ಸೆಟ್ ಆಗುತ್ತೆ. ಸೆಟ್ ಅಂತ ಬರುತ್ತೆ. ಇವಾಗ 100 ಸೆಟ್ ಮಾಡಿದ್ದಾರೆ, ನಾನು ಇದನ್ನು ಕಡಿಮೆ ಮಾಡ್ತೀನಿ ನೋಡಿ. ಈ ಥರ 100 ಸೆಟ್ ಮಾಡ್ಕೊಂಡಿತ್ತು ಈ ಮೆಷಿನಲ್ಲಿ, ನಾನೊಂದು 20ಗೆ ಸೆಟ್ ಮಾಡಿದ್ದೀನಿ, 15ಗೆ ಸೆಟ್ ಮಾಡಿರ್ತೀನಿ. ಅಂದರೆ 15 TDS ಅಷ್ಟು ಪ್ಯೂರಿಫಿಕೇಷನ್ ಆಗಬೇಕಂದ್ರೆ TDS ನನಗೆ 15 ಬೇಕು ಅಂತ ಸೆಟ್ ಮಾಡಿದ್ದೀನಿ. ಈಗ ಸೆಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಆ ಸೆನ್ಸರಿಗೆ ಇಲ್ಲೊಂದು ಸೆನ್ಸರ್ ಕೊಟ್ಟಿದ್ದಾನೆ. ಈ ಸೆನ್ಸರಿಗೆ ನೀರು ಬಿದ್ದಾಗ ಏನು ಸೆಟ್ ಮಾಡಿದ್ವಿ ಅದಕ್ಕಿಂತ ಕಮ್ಮಿ TDS ಇದೆ ಅಂದಾಗ ಇಲ್ಲಿ UF ಆನ್ ಆಗುತ್ತೆ, ಇಲ್ಲ ಜಾಸ್ತಿ ಇದೆ ಅಂದಾಗ RO ಆನ್ ಆಗುತ್ತೆ. ಆ ಥರ ಚೇಂಜಸ್ ಆಗ್ತಾ ಇರುತ್ತೆ. ನಾನು ನೋಡಿ ಇವಾಗ 14 ಸೆಟ್ ಮಾಡಿಬಿಟ್ಟಿದ್ದೀನಿ. ಲೀಟರ್ ಇದೆಲ್ಲ ಸೇಮ್ ಇರುತ್ತೆ. ಇವಾಗ ನೋಡಿ 85 TDS ಇದೆ. ಈಗ ಆಲ್ರೆಡಿ ಬಿದ್ದಿರೋ ನೀರು UF ಫಿಲ್ಟ್ರೇಷನ್ ಆಗಿ ಬಿದ್ದಿರೋದು ನೀರು ಇಷ್ಟೇ ಇದೆ. ಇದು ಡೌನ್ ಆಗ್ತಾ ಬರುತ್ತೆ. ಇವಾಗ ನೋಡಿ, ಇದು ನೋಡಿ RO ಆನ್ ಆಗಿದೆ, ಪಂಪ್ ಆನ್ ಆಗಿದೆ, ಆಟೋ ಮೋಡಲ್ಲಿ ಇದೆ ಇದು ಮೆಷಿನ್. ಇವಾಗ ನಿಮಗೆ ರನ್ ಆಗ್ತಾ ಇದ್ದಂಗೆ ಇಲ್ಲಿ ಪ್ಯೂರಿಫಿಕೇಷನ್ ಆಗಿ ನೀರು ಬೀಳ್ತಾ ಇದೆ ನೋಡಿ. ಇಲ್ಲಿ ಇವಾಗ ಇದು RO ವಾಟರ್ ಪ್ಯೂರಿಫಿಕೇಷನ್ ಆಗಿ ಇಲ್ಲಿ ಬೀಳ್ತಾ ಇರುತ್ತೆ. ಇವಾಗ ಇಲ್ಲಿ ಸೆನ್ಸರ್ ಇದೆ, TDS ಸೆನ್ಸರ್ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ TDS ಸೆನ್ಸರು. ಇವಾಗ ಏನಾಗಬೇಕಂದ್ರೆ ಈ ಲೆವೆಲಿಗೆ ನೀರು ಬಂದಾಗ ಇಲ್ಲಿ ಇದು ಕೊಟ್ಟಿದ್ದಾನೆ ನೋಡಿ, ಎರಡು ಈ ಲೆವೆಲಿಗೆ ವಾಟ್ರ್ ತುಂಬಿಕೊಂಡಾಗ ಇದರಲ್ಲಿರೋ ನೀರನ್ನು ಎಳ್ಕೊಂಡು ಡಬಲ್ ಹೆಡ್ ಮೋಟ್ರ್ ಇರೋದ್ರಿಂದ ಮತ್ತೆ ಸರ್ಕ್ಯುಲೇಷನ್ ಮಾಡಿ ಇದರಲ್ಲಿ ಬಿಡುತ್ತೆ ನೀರು ಒಳಗಡೆ. ಅವಾಗ ಏನಾಗುತ್ತೆ ಅಂದ್ರೆ ಬಿದ್ದಿರೋ ನೀರು ಚೆನ್ನಾಗಿ ಮಿಕ್ಸಪ್ ಆಗ್ತಾ ಇದ್ದಂಗೆ ನಿಮಗೆ TDS ಏನು ಸೆಟ್ ಮಾಡ್ತೀರೋ ಆ ಥರ ಕಂಟ್ರೋಲಿಗೆ ಬರುತ್ತೆ ಇದರದ್ದು TDS. ಈ ಥರ ಆಪ್ಷನ್ ಇರುತ್ತೆ ನೋಡಿ. ಇವಾಗ ನೋಡಿ ನೀರಲ್ಲಿ ತುಂಬ್ಕೊತು ಟಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಈ ಸೆನ್ಸರಿಗೆ. ಇದಕ್ಕೆ ಇಲ್ಲಿಗೆ ಟಚ್ ಆಗಿ ಸ್ಟಾರ್ಟ್ ಆಗಿದ ತಕ್ಷಣ ನೋಡಿ ಇಲ್ಲಿ ರೀಸರ್ಕ್ಯುಲೇಷನ್ ಆಗಿ ವಾಟರ್ ಬರ್ತಾ ಇದೆ ನೋಡಿ. ಈ ಥರ ಮಿಕ್ಸಪ್ ಆಗುತ್ತೆ ನೋಡಿ. ಇದು ಪ್ಯೂರಿಫಿಕೇಷನ್ ಆಗಿ ಬೀಳ್ತಾ ಇರೋದು RO ವಾಟ್ರು. ಇಲ್ಲಿ ಬಿದ್ದಿರೋ ನೀರನ್ನ ರೀಸರ್ಕ್ಯುಲೇಷನ್ ಮಾಡುತ್ತೆ. ಅಂದರೆ UF ಫಿಲ್ಟ್ರೇಷನ್ ಮುಖಾಂತರ ಇಲ್ಲಿಂದ ತೊಗೊಂಡ್ಬಿಟ್ಟು
ಇ ಎಫ್ ಫಿಲ್ಟ್ರೇಷನ್ ಮುಖಾಂತರವಾಗಿ ಟ್ಯಾಂಕಿಗೆ ಮತ್ತೆ ರಿಟರ್ನ್ ಬಿಡ್ತಾ ಇರುತ್ತೆ, ಅಂದರೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಟ್ಯಾಂಕಲ್ಲಿ ಇರೋ ವಾಟರ್. ಇವಾಗ ಹಂಗೆ ಆಗ್ತಾ ಇದ್ದಂಗೆ ನೋಡಿ ಇಲ್ಲಿ ಟಿ ಡಿ ಎಸ್ ಡೌನ್ ಆಗ್ತಾ ಬರುತ್ತೆ. ನಾವು 14 ಸೆಟ್ ಮಾಡಿದ್ದೀವಿ, ಆ ಲೆವೆಲಿಗೆ ಬರುತ್ತೆ. ಇವಾಗ ನೋಡಿ ಡೌನ್ ಆಗ್ತಾ ಬರ್ತಾ ಇದೆ. 100 ಇತ್ತಲ್ವ, ಈಗ ನೋಡಿ 82 ಇತ್ತು, 80ಗೆ ಬಂತು. ಇದೇ ಥರನೇ ಡೌನ್ ಆಗ್ತಾ ಬರುತ್ತೆ, ಮಿಕ್ಸಪ್ ಆಗ್ತಾ ಇದ್ದಂಗೆ ಬರುತ್ತೆ. ಏನು ಬರುತ್ತೆ ಅಂದರೆ ನೀವು ಏನು ಸೆಟ್ ಮಾಡಿದರೆ ಆ ರೇಂಜಿಗೆ ಬಂದು ನಿಲ್ಲುತ್ತೆ ಇದು. ನೋಡಿ ಈ ಥರ ಡೌನ್ ಆಗ್ತಾ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಪ್ಯೂರಿಫಿಕೇಷನ್ ಆಗ್ತಿರೋ ವಾಟ್ರು, ಈ ವಾಟ್ರ್ ಚೆಕ್ ಮಾಡಿದೆ, ನಮ್ಮದು 300 ಇದೆ ಟಿ ಡಿ ಎಸ್ ಇಲ್ಲಿ ರಾ ವಾಟ್ರು. ಇದು ಬೋರ್ ನೀರಿದು ಬಂದ್ಬಿಟ್ಟು ಇನ್ಲೆಟ್ ವಾಟ್ರ್ ಅದು ಬಂದ್ಬಿಟ್ಟು 300 ಇದೆ. ಈಗ ಪ್ಯೂರಿಫಿಕೇಷನ್ ಆದಾಗ 3-4 ಬರ್ತಾ ಇದೆ ಟಿ ಡಿ ಎಸ್. ಇವಾಗ ಇದು ಬರೀ 3-4 ಬರ್ತಾ ಇರೋದು. ಅವ್ರದ್ದು ಆಲ್ಕಲೈನ್ ಟೆಸ್ಟಿಂಗ್ ಕಿಟ್ ಇದು. ಆಲ್ಕಲೈನ್ ವಾಟ್ರ್ ಯಾವ ಥರ ಟೆಸ್ಟ್ ಮಾಡೋದು ಅಂತ ಬರುತ್ತೆ ನೋಡಿ. ಈ ಥರ ಆಲ್ಕಲೈನ್ ವಾಟ್ರಲ್ಲಿ 8 pH, 9 pH, 10 pH ಅಂತ ಈ ಥರ ಕಲರ್ ಬರುತ್ತೆ. ನ್ಯಾಚುರಲ್ ಅಂದರೆ ಗ್ರೀನ್ ಆಗಿರುತ್ತೆ. 7 pH ಅಂದರೆ ನ್ಯಾಚುರಲ್, ಅದು ಗ್ರೀನ್ ಇರುತ್ತೆ. ಆ್ಯಸಿಡಿಟಿ ವಾಟ್ರು ಏನೀಗ ನೀವು ಆರೋಗ್ಯ ಫುಲ್ಲು ಪ್ಯೂರಿಫಿಕೇಷನ್ ಆದಾಗ ನಿಮ್ಮ ನೀರಲ್ಲೆಲ್ಲ pH ಎಲ್ಲ ಯಾವುದು ಇರಲ್ಲ ತೆಗೆದು ಹಾಕಿದಾಗ ಆ್ಯಸಿಡಿಟಿ ಕುಡಿಬಾರ್ದು ಅಂತಾರಲ್ಲ, ಅದರದ್ದು ರೇಂಜ್ ಬಂದ್ಬಿಟ್ಟು ಈ ಥರ ಇರುತ್ತೆ. 3 pH, 4 pH, 5 pH ಅಂತ ಈ ಥರ ಇರುತ್ತೆ. ನಾನು ಈಗ ಇದನ್ನು ಚೆಕ್ ಮಾಡಿ ತೋರಿಸ್ತೀನಿ ಯಾವುದು ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಂತ. ಆಮೇಲೆ ನೋಡಿ ನಾನು ಅವಾಗ 14 ಟಿ ಡಿ ಎಸ್ ತನಕ ಸೆಟ್ ಮಾಡಿದ್ದೀನಿ. ಇವಾಗ ರನ್ ಆಗಿ ಮಿಕ್ಸಪ್ ಆಗ್ತಾ ಇದ್ದಂಗೆ ನೋಡಿ 100 ಇದ್ದಿದ್ದು ಟಿ ಡಿ ಎಸ್ ಇವಾಗ 38 ಬಂದು ನಿಂತಿದೆ. ಅಂದರೆ 38-39 ರೇಂಜಲ್ಲಿ ಇದೆ. ಇವಾಗ ಇದು ಚೇಂಜ್ ಆಗ್ತಾ ಇವಾಗ ಏನಾಗುತ್ತೆ, ಡೌನ್ ಆಗ್ತಾ ಬರುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಕ್ಲೀನಾಗಿ ಮಿಕ್ಸಪ್ ಆಗಿ ಬೀಳ್ತಾ ಇದೆ. ಇಲ್ಲಿ ಪ್ಯೂರಿಫಿಕೇಷನ್ ಆಗಿ ಬೀಳ್ತಾ ಇದೆ. ಇದು ಟ್ಯಾಂಕಲ್ಲಿ ಇದ್ದಿದ್ದ ನೀರನ್ನು ರೀಸರ್ಕ್ಯುಲೇಷನ್ ಮಾಡ್ಕೊಂಡು ಬೀಳ್ತಾ ಇದೆ. ಇವಾಗ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಟಿ ಡಿ ಎಸ್ಸು. ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಇಲ್ಲಿ ಬಟನ್ ಕೊಟ್ಟಿದ್ದಾನೆ, ಸೆಟ್ ಅಂತ ಬರುತ್ತೆ. ಸೆಟ್ ಬಂದಾಗ ಇದನ್ನು 14 ಇದ್ದೀನಿ ನೋಡಿ, ಚೇಂಜ್ ಮಾಡ್ತಾ ಇದ್ದೀನಿ. ಒಂದು 20 ರೇಂಜಿಗೆ ಇಡ್ತಾ ಇದ್ದೀನಿ, 25ಗೆ ಇಡ್ತಾ ಇದ್ದೀನಿ ನೋಡಿ. ಆದಮೇಲೆ ಮತ್ತೆ ಈ ಬಟನ್ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು, ಲೀಟರ್ಸ್ ಬರುತ್ತೆ, ಅದು ಹಂಗೆ ಇರುತ್ತೆ. ಆದಮೇಲೆ ಚೇಂಜ್ ಮಾಡಿಕೊಂಡು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ನಾರ್ಮಲಾಗಿ ಬರುತ್ತೆ. ಇವು ನೋಡಿ 36 ಇದೆ, ನಾನು 25ಗೆ ಸೆಟ್ ಮಾಡಿದ್ದೀನಿ. ಡೌನ್ ಆಗ್ತಾ ಬರುತ್ತೆ ನೋಡಿ ಇವಾಗ ಈ ಥರ. 200 ಅವರ್ ಅದು ಹಂಗೆ ಇದೆ, ಅಂದರೆ 200 ಗಂಟೆ ತನಕ ರನ್ ಮಾಡ್ಕೋಬೋದು. ಆಮೇಲೆ ಒಂದು ಸಲ ಸರ್ವಿಸ್ ಮಾಡಿಸ್ಕೋಬೇಕು ಮಿಷಿನ್ ಇದು. ಆಮೇಲೆ ಇದರದ್ದು ಆಲ್ಕಲೈನ್ ಕಾರ್ಟ್ರೇಜ್ ಕೆಪಾಸಿಟಿ ಬಂದು 3000 to 3500 ಲೀಟರ್ ತನಕ ಇರುತ್ತೆ ಪವರ್ ಇದರದ್ದು. ಆಮೇಲೆ ನೋಡಿ ಇಲ್ಲಿ ಇದು ಇಟ್ಬಿಟ್ಟು ಲೋಟ ಇಟ್ಟಿದ್ದೀನಿ. ಇದು ಪ್ಯೂರಿಫೈಯರ್ ವಾಟರ್ನು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ RO ವಾಟರ್ ಬರುತ್ತೆ. ಇದು ನಾರ್ಮಲ್ ಪ್ಯೂರಿಫೈಯರ್ RO ವಾಟ್ರು. ಪ್ಲಸ್ ನೀವು ಈ ಬಟನ್ ಪ್ರೆಸ್ ಮಾಡಿದ್ರೆ ಆಲ್ಕಲೈನ್ ವಾಟ್ರ್, ಲೈವ್ ಆಲ್ಕಲೈನ್ ವಾಟ್ರ್ ಬರುತ್ತೆ ಈ ಥರ. ಇದು ಡೈರೆಕ್ಟ್ ಪ್ಯೂರಿಫಿಕೇಷನ್ ಆಗಿ ಬೀಳ್ತಾ ಇರೋವಂಥದ್ದು RO ವಾಟ್ರದ್ದು ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ. ಇದು ಡೈರೆಕ್ಟ್ ಲೈವ್ RO ವಾಟ್ರು, ಅಂದರೆ ಡೈರೆಕ್ಟ್ ಫಿಲ್ಟ್ರೇಷನ್ ಆಗಿ RO ವಾಟರ್ ಇದಕ್ಕೆ ಟ್ಯಾಂಕಿಗೆ ಬೀಳ್ತಾ ಇರೋದು. ಇದು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೀರು ಕಲರ್ ನೋಡ್ಕೊಳ್ಳಿ ಇವಾಗ ಹೆಂಗಿದೆ ಅಂತ. ಇದು pH ಎಷ್ಟಿದೆ pH ಅಂತ ನೀವು ನೋಡ್ಕೋಬೋದು ನೋಡಿ. ಕಿಟ್ಟು ನೀವು ತಗೋಬೋದು, ಆನ್ಲೈನಲ್ಲಿ ಸಿಗುತ್ತೆ ನೋಡಿ. ಹೆಂಗಿದೆ, ಏನು ಕಲರ್ ಇದೆ ನೋಡಿ. ಇದು 8 ಇದೆ. ಇದು ಈಗ ಬರ್ತಾ ಇರೋದು RO ವಾಟ್ರದ್ದು 8 ಇದೆ. ಈಗ ಫಿಲ್ಟ್ರೇಷನ್ ಆಗಿ ಏನು ಬರ್ತಾ ಇದೆ, ಈ 8 ಇದೆ ನೋಡಿ. ಇವಾಗ ಆಲ್ಕಲೈನ್ ಇದು pH ಚೆಕ್ ಮಾಡೋಣ, ಎಷ್ಟು ಇದು ಆಲ್ಕಲೈನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡಿ. ಈ ಥರ ಪ್ಯೂರ್ ಇದೆ, ಪಕ್ಕಾ ಆಲ್ಕಲೈನ್ ವಾಟ್ರ್ ಇದು. ಯಾವ ಥರ ಇದೆ ನೋಡಿ. ಇವಾಗ ಏನು RO ವಾಟರ್ ಪ್ಯೂರಿಫಿಕೇಷನ್ ಆಗ್ತಾ ಇದೆಯಲ್ಲೋ, ಆ RO ವಾಟ್ರನ್ನ ತಗೊಂಡು ಚೆಕ್ ಮಾಡ್ತೀನಿ. ಇದಕ್ಕೆ ಬಂದು ಬೀಳ್ತಾ ಇದೆ ನೋಡಿ. ಇವಾಗ ನೋಡಿ ಇದು RO ವಾಟ್ರು ಇವಾಗ ತೊಗೊಂಡಿದ್ದು ನೀವು ನೋಡಿದ್ದೀರಾ. ಇದು ಎಷ್ಟಿದೆ ಅಂತ ನೋಡಿ, ಇವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕಲರ್ ಯಾವ ಥರ ಬರ್ತಾ ಇದೆ ಅಂತ ಅಂದರೆ ನೋಡಿ 5 pH ಇದೆ. ಇದು ನಿಮಗೆ ಫುಲ್ ಆ್ಯಸಿಡಿಟಿ ವಾಟ್ರ್. ಈ ಥರ ವಾಟ್ರ್ ಕುಡಿದಾಗ ನಿಮಗೆ ಪ್ರಾಬ್ಲಮ್ ಆಗೋದು. ಇದು ಫುಲ್ಲು ಆ್ಯಸಿಡಿಟಿ ವಾಟ್ರ್ ನೋಡಿ. ಇಲ್ಲಿ ಕೊಟ್ಟಿದ್ದಾನೆ ರೇಂಜ್, ಇಲ್ಲೇ ಕೊಟ್ಟಿದ್ದಾನೆ ಯಾವ ಕಲರ್ ಬಂದರೆ ಯಾವ ಇದಿರುತ್ತೆ ಅಂತ. ಇವಾಗ ಇದರದ್ದು ಕಲರ್ ನೋಡಿ, ಈ ಥರ ಆಪ್ಷನ್ ಇರುತ್ತೆ. ಇವಾಗ ಇದರದ್ದೇ ನಾನು ಆಲ್ಕಲೈನ್, ಈಗ ನಿಮಗೆ ಮತ್ತೆ ಇನ್ನೊಂದು ಸಲ ಆಲ್ಕಲೈನ್ ವಾಟ್ರದ್ದು ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಹೆಂಗಿದೆ ನೋಡಿ. ಇವಾಗ ಈ ಥರ 100% ರಿಸಲ್ಟ್ ಇರುತ್ತೆ ನಿಮಗೆ ಇದರಲ್ಲಿ.
ಥರ ಅಂದರೆ ಟೇಬಲ್ ಟಾಪ್ ಆಗಿ ಯೂಸ್ ಮಾಡ್ಕೋಬೋದು, ವಾಲ್ ಮೌಂಟೆಡ್ ಆಗಿ ಯೂಸ್ ಮಾಡ್ಕೋಬೋದು, ಎರಡು ಆಪ್ಷನ್ ಆಗಿ ಯೂಸ್ ಮಾಡ್ಕೋಬೋದು. ಪ್ಲಸ್ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಅಂಡರ್ ಸಿಂಕ್ ಮಾಡಲ್ ಆಲ್ರೆಡಿ ಮಿಷಿನ್ ಇತ್ತು ಅಂದರೆ ಇದರಿಂದ ನೀರು ಅದಕ್ಕೆ ಕನೆಕ್ಷನ್ ತೊಗೋಬೇಕಂದ್ರೂ ಅದಕ್ಕೆ ಆಪ್ಷನ್ ಐತೆ, ಅದನ್ನು ಮಾಡ್ಕೋಬೋದು. ಎಲ್ಲ ಫ್ಯೂಚರು ಇದರಲ್ಲಿ ಐತೆ. ಇವಾಗ ನೋಡಿ, ನಾನು ಆವಾಗ TDS ಸೆಟ್ ಮಾಡಿರೋದು 25 ಸೆಟ್ ಮಾಡಿದ್ದೀನಿ, ಇವಾಗ 26 ರೇಂಜಿಗೆ ಬಂದು ನಿಂತೈತೆ. ಇವಾಗ ಇದು ಹೆಂಗಿರುತ್ತೆ ಅಂದರೆ ಇದು ಯಾವುದೇ ಕಾರಣಕ್ಕೂ 25 ರೇಂಜಿಗಿಂತ ಕೆಳಗಡೆ ಹೋಗಲ್ಲ, ಪ್ಲಸ್ ಆರ್ ಮೈನಸಲ್ಲಿ ಇರುತ್ತೆ. 25ಗಿಂತ ಕೆಳಗಡೆ ಅಂತೂ ಹೋಗೋದೇ ಇಲ್ಲ, ಇದೇ ರೇಂಜಲ್ಲಿ ಇರುತ್ತೆ. 26, 27 ಈ ರೇಂಜಲ್ಲೇ ಇರುತ್ತೆ ಯಾವಾಗಲೂ. ನೋಡಿ ಇವಾಗ ಇದು ಎಷ್ಟು ತುಂಬಿತು, ಇವಾಗ ಈಗ ಜಸ್ಟ್ ರನ್ ಮಾಡಿರೋದು ಇಷ್ಟು ತುಂಬ ಐತೆ ನೋಡಿ. ಇದು ರೀಸರ್ಕ್ಯುಲೇಷನ್ ವಾಟ್ರು, ಟ್ಯಾಂಕಿಂದ ಯೋಕ್ ಮುಖಾಂತರ ಸರ್ಕ್ಯುಲೇಷನಾಗಿ ಟ್ಯಾಂಕಿಗೆ ಬೀಳ್ತಾ ಇರೋದು, ಇದು RO ವಾಟರ್ ಪ್ಯೂರಿಫೈರ್ ಆಗೋದು ನೋಡಿ. ಇವಾಗ ಇದು ಫ್ಲೋಟು, ಇದು ತುಂಬ್ಕೋತ ಅಂದ ತಕ್ಷಣ ಆಟೋಮೆಟಿಕ್ ಮಿಷಿನ್ ಆಫ್ ಆಗಿಬಿಡುತ್ತೆ ನೋಡಿ. ಈ ಥರ ಆಫ್ ಆಗಿಬಿಡುತ್ತೆ ನೋಡಿ. ಆಫ್ ಆಯಿತು. ಮತ್ತು ನೀವು ಸ್ವಲ್ಪ ನೀರು ಒಂದು 2 ಲೋಟ ನೀರು ತೆಗೆದಾಗ ಒಂದು ಅರ್ಧ ಲೀಟ್ರ್ ನೀರು ತೆಗೆದಿದ ತಕ್ಷಣ ಈ ಫ್ಲೋಟ್ ಕೆಳಗೆ ಹೋಗುತ್ತಲ್ಲ, ಆವಾಗ ಆಟೋಮೆಟಿಕ್ ಮಿಷಿನ್ ಈ ಥರ RO ಆನ್ ಆಗುತ್ತೆ. ಆವಾಗ 15 ಸೆಟ್ ಮಾಡಿದ್ದೆ. 15 ಸೆಟ್ ಮಾಡಿದ್ಮೇಲೆ ಆಮೇಲೆ ನಾನು 25ಗೆ ಸೆಟ್ ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಇರಲಿ TDS ಅಂತ. ಈಗ 55ಗೆ ಸೆಟ್ ಮಾಡಿದ್ದೀನಿ, ಇದು ವರ್ಕ್ ಆಗ್ತಾಯಿದೆ. ಇವಾಗ ನೋಡಿ ಈ ಥರ ಪ್ರೊಸೀಜರ್ ಕ್ಲೀನಾಗಿ ನೀರು ಬರ್ತಾಯಿದೆ, ಆಲ್ರೆಡಿ ಇಷ್ಟು ನೀರು ತುಂಬಿಕೊಂಡೈತೆ. ಈಗ ನಾನು ನಿಮಗೆ ಆಲ್ಕಲೈನ್ ವಾಟ್ರು, RO ವಾಟ್ರು ಇದ್ರದ್ದು ಡಿಫ್ರೆನ್ಸ್ ತೋರಿಸ್ತೀನಿ ನಾನು ಯಾವ ಥರ ಅಂತ ನೋಡಿ. ಇವಾಗ ನೋಡಿ ಅಷ್ಟರಲ್ಲೇ ನಿಂತೈತೆ. 25 ಸೆಟ್ ಮಾಡಿದ್ದೀನಿ, 25, 26 ರೇಂಜಲ್ಲೇ ರನ್ ಆಗ್ತಾಯಿದೆ ನಿಮಗೆ. ಇವಾಗ ನೋಡಿ ನಾನು 2 ಲೋಟ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಬಯಸಿರೋದವ್ರದ್ದು pH ಆಲ್ಕಲೈನ್ ಟೆಸ್ಟಿಂಗ್ ಕಿಟ್ ಇದು ನೋಡಿ. ಇದು ಆಲ್ಕಲೈನ್ ಹಾಕ್ಕೊಂಡ್ರೆ ಈ ಕಲರ್ ಬಂದರೆ ಇದು ಆಲ್ಕಲೈನ್ ವಾಟ್ರು. ನ್ಯಾಚುರಲ್ ಅಂದರೆ 7 pH ವಾಟ್ರ್ ನೋಡಿ, ಈ ಥರ ಗ್ರೀನ್ ಕಲರ್ ಬರುತ್ತೆ. ಅದು ಬಿಟ್ಟರೆ ಆ್ಯಸಿಡಿಟಿ ವಾಟ್ರ್ ಅಂತ ಏನು ಹೇಳ್ತೀವಿ, RO ವಾಟ್ರ್ ಕೆಲವರು ಹೇಳ್ತಾರಲ್ಲ ಕುಡಿಬಾರ್ದು, ಎಲ್ಲ ತೆಗೆದಿರುತ್ತೆ, ಮಿನರಲ್ಸ್ ಏನಿರಲ್ಲ ಅಂತೆಲ್ಲ, ಅದು ಆ ವಾಟ್ರ್ ಇದು ನೋಡಿ ಈ ಥರ ಇರುತ್ತೆ ಆ್ಯಸಿಡಿ ವಾಟ್ರ್. ಈಗ ನೋಡಿ ಇದರಲ್ಲಿ ಬರೋದು RO ವಾಟ್ರ್ ಎಷ್ಟಿದೆ, ಆಮೇಲೆ ವಿದ್ ಆಲ್ಕಲೈನ್ ವಾಟ್ರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಇವಾಗ ನೋಡಿ ನಾನು ಇಲ್ಲಿ ಇವಾಗ RO ವಾಟ್ರ್ ತಗೋತಾ ಇದ್ದೀನಿ, ಡೈರೆಕ್ಟ್ RO ವಾಟ್ರ್ ಅಂದರೆ ಏನು ಪ್ಯೂರಿಫಿಕೇಷನ್ ಆಗಿ ಬರ್ತಾ ಇದೆ ಅದೇ RO ವಾಟ್ರನ್ನ ಇಲ್ಲಿ ಡೈರೆಕ್ಟ್ ತಗೋತಾ ಇದ್ದೀನಿ ನೋಡಿ. ಇಲ್ಲಿ ತೊಗೊಂಡಿದ್ದೀನಿ, ಇಲ್ಲೇ ಇಡ್ತೀನಿ ನೋಡಿ. ಪ್ಲಸ್ ಇದು ನೋಡಿ ಇಲ್ಲಿ ಆಲ್ಕಲೈನು ನೋಡಿ, ಇಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ ನೋಡಿ, ಇಲ್ಲಿ ಆಲ್ಕಲೈನ್ ಅಂತ ಇದೆ ನೋಡಿ. ಇಲ್ಲಿ ಇದು ಆಲ್ಕಲೈನ್ ವಾಟ್ರ್, ಇದು ನೋಡಿ ನಾನು ಇಲ್ಲಿ ಆಲ್ಕಲೈನ್ ವಾಟ್ರ್ ತಗೋತೀನಿ ನೋಡಿ. ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ ಈ ಥರ. ಇಷ್ಟೊಂದು ಬೇಕಾಗಿಲ್ಲ ಚೆಕ್ ಮಾಡೋಕ್ಕೆ ನೋಡಿ. ಇದು ಆಲ್ಕಲೈನ್ ವಾಟ್ರು. ಈಗ 2 ಸೈಡ್ ಇಟ್ಟಿದ್ದೀನಿ ನೋಡಿ. ಇದು RO ವಾಟ್ರ್ ನೋಡಿ ಯಾವ ಥರ ಇದೆ ಅಂತ. ಇದು ಡೈರೆಕ್ಟ್ RO ವಾಟ್ರು. ಇದು ಇದರಿಂದ ತೆಗೆದಿರೋ ಅಂಥದ್ದು ಆಲ್ಕಲೈನ್ ವಾಟ್ರು. ಸೇಮ್ ಡ್ರಾಪೇ ಹಾಕಿದ್ದೀನಿ, ಏನು ಹೆಚ್ಚು ಕಡಿಮೆ ಮಾಡಿಲ್ಲ. ಅದಕ್ಕೇನು ಹಾಕಿದ್ದೀನಿ 3 ಡ್ರಾಪು, ಅದಕ್ಕೆ ಇದು ಹೊರಗಡೆ ಬಿದ್ದಿದೆ ಸಾರಿ. ಅದಕ್ಕೇನು ಹಾಕಿದ್ದೀನಿ ಅದೇ ಇದನ್ನು ಡ್ರಾಪ್ನ ಇದಕ್ಕೆ ಹಾಕಿದ್ದೀನಿ ನೋಡಿ. ಡಿಫ್ರೆನ್ಸ್ ನೋಡಿ. ಇದು ಆಲ್ಕಲೈನ್ ವಾಟ್ರು, ಇದರದ್ದು ಕಲರ್ ನೋಡಿ ಯಾವ ಥರ ಇದೆ ಅಂತ. ಇದು ಆ್ಯಸಿಡಿಟಿ ವಾಟ್ರ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಆಲ್ಮೋಸ್ಟ್ 6 ppm ಇದೆ ಆ್ಯಸಿಡಿಟಿ ವಾಟ್ರು. ಇದು ಬಂದುಬಿಟ್ಟು ಆಲ್ಕಲೈನ್ ವಾಟ್ರು ನೋಡಿ. ಇಲ್ಲಿ ಕಲರ್ ಈ ಥರ ಎಕ್ಸಾಕ್ಟಾಗಿ ಸಿಗುತ್ತೆ. ಪ್ಲಸ್ ನಿಮಗೆ ಇದರಲ್ಲಿ ಬೆನಿಫಿಟ್ ಏನಿರುತ್ತೆ ಅಂದರೆ, ಕೆಲವ್ರು ಏನು ಹೇಳ್ತಾರೆ ಅಂದರೆ ಆಲ್ಕಲೈನ್ ವಾಟ್ರನ್ನ ನೀವು ಸ್ಟೋರ್ ಮಾಡಿ ಕುಡಿಬಾರ್ದು ಅಂತ. ಈಗ ನಾವು ನಾರ್ಮಲ್ ವಾಟರ್ ಪ್ಯೂರಿಫೈರ್ ನೋಡಿ, ಇಲ್ಲೊಂದು ವಾಟರ್ ಪ್ಯೂರಿಫೈರ್ ಇದೆ, ಇದರಲ್ಲೂ ಕಾಪರ್ ಆಲ್ಕಲೈನ್ ಇದೆ. ಇದು ಹೆಂಗಿರುತ್ತೆ ಅಂದರೆ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಆಲ್ಕಲೈನ್ ವಾಟ್ರ್ ಹೋಗಿ ಆಲ್ಕಲೈನ್ ಫಿಲ್ಟರ್ ಕೊಟ್ಟಿರ್ತೀವಿ, ಅದರಿಂದ ಹೋಗಿ ಟ್ಯಾಂಕಲ್ಲಿ ಸ್ಟೋರ್ ಆಗಿರುತ್ತೆ, ಅದನ್ನು ನೀವು ತೊಗೊಂಡು ಕುಡಿತೀರ. ಆ್ಯಕ್ಚುಲಿ ಆಲ್ಕಲೈನ್ ವಾಟ್ರನ್ನ ಸ್ಟೋರ್ ಮಾಡ್ಕೊಂಡು ಕುಡಿಯೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅಂದರೆ ಲೈವ್ ಆಗಿ ಕುಡಿದ್ರೇ ನಿಮಗೆ ರಿಸಲ್ಟ್ ಸಿಗೋದು ಅಂತ. ಇದರಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಡೈರೆಕ್ಟ್ ಆಲ್ಕಲೈನ್ ವಾಟ್ರು ಲೈವ್ ಆಗಿ ಸಿಗುತ್ತೆ. ನೀವು ಇಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ಈ ಬಟನ್ ಏನು ಪ್ರೆಸ್ ಮಾಡ್ತೀರಾ, ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಮೋಟ್ರ್ ಇದೆ, ಮೋಟ್ರಿಂದ ಇಲ್ಲಿ ಟ್ಯಾಂಕಲ್ಲಿ ಸ್ಟೋರ್ ಆಗಿರೋದು RO ವಾಟ್ರು ಆಲ್ಕಲೈನ್ ಫಿಲ್ಟ್ರಿಗೆ ಹೋಗ್ಬಿಟ್ಟು ಅದರಿಂದ ಡೈರೆಕ್ಟಾಗಿ ಇಲ್ಲಿ ಬರೋದ್ರಿಂದ ನಿಮ್ಗೆ ಲೈವ್ ಆಗಿ ಸಿಗುತ್ತೆ. ಬೇಕಂದಾಗ ಮತ್ತೆ ಪ್ರೆಸ್ ಮಾಡಿದಾಗ ಬರುತ್ತೆ ಅಷ್ಟೇ. ಇದರಲ್ಲಿ ಆ ಥರ ಆಪ್ಷನ್ ಇರುತ್ತೆ, ಲೈವ್ ಆಲ್ಕಲೈನ್ ವಾಟ್ರ್ ಸಿಗುತ್ತೆ ಇದರಲ್ಲಿ. ನೋಡಿ ನಾನು ನೋಡಿ ಇಷ್ಟೊತ್ತಾದ್ರೂ TDS ನಾನು ಏನು 25 ರೇಂಜ್ ಸೆಟ್ ಮಾಡಿದ್ದೀನಿ, ಆ ರೇಂಜಲ್ಲೇ ಇದೆ ನೋಡಿ. 26 ಪ್ಲಸ್ ಆರ್ ಮೈನಸ್ ಒಂದು 2-3 ವೇರಿಯೇಷನಲ್ಲಿ ಇರುತ್ತೆ, ಈ ರೇಂಜಲ್ಲೇ ನಿಂತ್ಕೊಂಡೈತೆ ನೋಡಿ. ಇವಾಗ ಇದು ನಾರ್ಮಲ್ RO ವಾಟ್ರು. ಇದೀಗ ನಿಮ್ಗೆ ಆವಾಗಲೇ ಹೇಳಿದ್ದೀನಿ ನಾನು, ನಾರ್ಮಲ್ RO ವಾಟ್ರ್ ಎಷ್ಟಾದರೂ ತೊಗೋಬೋದು. ಈ ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ನೋಡಿ ಹಿಂಗೆ ಬರ್ತಾನೆ ಇರುತ್ತೆ, ಇನ್ನೊಂದು ಸಲ ಪ್ರೆಸ್ ಮಾಡಿದಾಗ ಆಫ್ ಆಗುತ್ತೆ. ಇದು ನಾರ್ಮಲ್ RO ವಾಟ್ರು. ಈಗ ಮಾಮೂಲು RO ವಾಟ್ರ್, ಈಗ ಅದೇ ನಾನು ಹೇಳಿದ್ನಲ್ಲ ನೋಡಿ, ಇದೀಗ ನಾರ್ಮಲ್ RO ವಾಟ್ರ್ ಈ ಥರ ಇದೆ, ಆ್ಯಸಿಡಿಟಿ ವಾಟ್ರ್ ಆಗಿದೆ ಇದ್ರದ್ದು RO ವಾಟ್ರ್. ಇದು ಆಲ್ಕಲೈನ್ ವಾಟ್ರ್ ನೋಡಿ ಈ ಥರ ಇದೆ. ಇದ್ರದ್ದು ಸೇಮ್ ಮೆಷಿನಲ್ಲಿ ಈ ಥರ ಆಪ್ಷನ್ ಇದೆ. ಆಮೇಲೆ ಇದು ಪ್ರೈಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ಏನು ಅಂಥ ಕಾಸ್ಟ್ಲಿ ಏನೂ ಇಲ್ಲ, ಬೆಸ್ಟ್ ಪ್ರೈಸಲ್ಲೇ ಇದೆ. ಈಗ ನೀವು ಬೇರೆ ಮೆಷಿನ್ ಹೇಳ್ಕೊಂಡ್ರೆ ನಾವೀಗ ಆ ಕಂಪ್ನಿಗಳ ಹೆಸರು ಹೇಳೋಕ್ಕಾಗಲ್ಲ. 2 ಲಕ್ಷ, 1.5 ಲಕ್ಷ, 1.80 ಆ ಥರ ಕೊಡಬೇಕು ಅಯನೈಸರ್ಗಳು. ಆಮೇಲೆ ಆಲ್ಕಲೈನದು ಲೈವ್ ಆಲ್ಕಲೈನು ಅಲ್ಟ್ರಾ ತಗೊಳ್ಳೋಂಥದ್ದು ಮಿಷಿನ್ ಬೇರೆ ನೀವು ತೊಗೋಬೇಕಂದ್ರೇನು ಇರುತ್ತೆ. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಆಲ್ಕಲೈನ್ ವಾಟರ್ ಅಂತ ಹೊರಗಡೆ ತರ್ತಾ ಇರ್ತಾರೆ. ಒಂದು ಕ್ಯಾನಿಗೆ 20 ಲೀಟ್ರ್ ಕ್ಯಾನಿಗೆ 200-250 ರೂಪಾಯಿ 300 ರೂಪಾಯಿ ಕೊಟ್ಟು ತೊಗೊಂಡಿರ್ತಾ ಇರ್ತಾರಲ್ಲ, ಅಂಥವರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ.
ಇದ್ರದ್ದು ಆಲ್ಕಲೈನ್ ಕಾರ್ಟ್ರೇಜದ್ದು ನಿಮಗೆ ಲೈಫ್ ಬಂದುಬಿಟ್ಟು 3000-3500 ಲೀಟರ್ ತನಕ ಇರುತ್ತೆ. ಆಮೇಲೆ ನೀವು ಚೇಂಜ್ ಮಾಡ್ಕೋಬೋದು, ಅದೇನು ಅಂಥ ಕಾಸ್ಟ್ಲಿ ಇಲ್ಲ. ಒಂದು 800 ರುಪೀಸಿಗೆ ನಿಮಗೆ ಆಲ್ಕಲೈನ್ ಕಾರ್ಟ್ರೇಜ್ ಬರುತ್ತೆ. ಇದರಲ್ಲಿ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಇದು. ಇನ್ನೂ ಹೆಚ್ಚಿನ ವೀಡಿಯೋ ಬೇಕಂದರೆ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನನ್ನ ಫೋನ್ ನಂಬರ್ ತೊಗೊಳ್ಳಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಇನ್ನೂ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ತಿಳ್ಕೊಬೇಕು, ಯಾರಿಗೂ ಇಂಟ್ರೆಸ್ಟ್ ಇದೆ ಬೇಕು ಆ ಥರ ಇದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ. ಭೂಮಿ ವಾಟರ್ ಸೊಲ್ಯೂಷನ್ ಅಂತ, ಲೋಹಿತ್ ಅಂತ ನಮ್ಮ ಹೆಸರು. ನನ್ನ ಫೋನ್ ನಂಬರ್ ತೊಗೊಂಡಿರಿ, ವಾಟ್ಸಪ್ ಮಾಡ್ಬೋದು, ಇಲ್ಲಾಂದರೆ ಕಾಲು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ನಾವು ಇರ್ತೀನಿ, ಲೈನಲ್ಲಿ ಇರ್ತೀನಿ. 11 o'clock ನೈಟ್ 11 o'clock ತನಕ ಕಾಲ್ ಮಾಡ್ಬೋದು. ನಮ್ಮ ಫೋನ್ ನಂಬರ್ ಬಂದುಬಿಟ್ಟು 9353001211 9353001211. ಇದು ನಮ್ಮ ಆಫೀಸ್ ನಂಬರು. ಇದಕ್ಕೆ ಕಾಲ್ ಮಾಡಿ. ಖಂಡಿತವಾಗಿ ನಿಮ್ಗೆ ಏನೇ ಡೌಟ್ ಇದ್ರ ಬಗ್ಗೆ ಕೇಳೋದು, ಡೀಟೇಲ್ಸ್ ಏನೇ ಬೇಕಿದ್ರು, ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ, ಏನೇ ಕೊಡ್ತೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 25,000 ರೇಂಜಲ್ಲಿ ಇದೆ. 25,000 ರೇಂಜಲ್ಲಿದೆ. ಅಕಸ್ಮಾತ್ ನಿಮ್ಮದಲ್ಲಿ ಓಲ್ಡ್ ವಾಟರ್ ಪ್ಯೂರಿಫೈಯರ್ ಏನಾದ್ರು ಇದೆ, ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂದ್ರೂ ಅದಕ್ಕೆ ಎಕ್ಸ್ಚೇಂಜ್ ಆಫರೂ ಇದೆ. ಎಕ್ಸ್ಚೇಂಜ್ ಆಫರಾಗೂ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡವರಿಗೂ ಇದರಲ್ಲಿ ಒಂದು ಎಕ್ಸ್ಟ್ರಾ ನಿಮಗೆ ಡಿಸ್ಕೌಂಟೂ ಸಿಗುತ್ತೆ ಇದರಲ್ಲಿ. ನಾವು ಮೈಸೂರಲ್ಲಿ ಇರೋದು. ಮೈಸೂರಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಎಲ್ಲ ಕಡೆ ವರ್ಕ್ ಮಾಡ್ತೀವಿ. ಹಾಸನ, ಮೈಸೂರು ಎಲ್ಲ ಕಡೆನೂ ಇದೆ ನಮ್ಮದು. ಏನೇ ಇದ್ದರೂ ನನ್ನ ನಂಬರಿಗೆ ಕಾಲ್ ಮಾಡಿ. ಏನೇ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರಿಗೆ ಕಾಲ್ ಮಾಡಿ. ಭೂಮಿ ವಾಟರ್ ಸೊಲ್ಯೂಷನ್ ಅಂತ ಗೂಗಲಲ್ಲಿ ಜೆಸ್ಸೆಲಲ್ಲಿ ಹುಡುಕಿದ್ರು ನಿಮಗೆ ಬರುತ್ತೆ. ಇಲ್ಲ ನನ್ನ ನಂಬರಿಗೆ ಫೋನ್ ಮಾಡಿ. ನಾನು ಕೆಳಗಡೆ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ನನ್ನ ನಂಬರು.